ಪ್ರಿಯ ವೀಕ್ಷಕರೇ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ವಿಷಯ ಫಿಸಿಯೋಥೆರಪಿ ಚಿಕಿತ್ಸೆ. ಫಿಸಿಯೋಥೆರಪಿ ಚಿಕಿತ್ಸೆ ಅಂದ್ರೇನು, ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಯಾವಾಗ ಯಾರಿಗೆ ನೀಡ್ತಾರೆ, ಮತ್ತೆ ಈ ಫಿಸಿಯೋಥೆರಪಿ ಚಿಕಿತ್ಸೆಯಿಂದ ಆಗುವಂತಹ ಪರಿಣಾಮಗಳೇನು, ಇದರಿಂದ ಆಗುವಂತಹ ಅನುಕೂಲಗಳೇನು, ಈ ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸೋದಕ್ಕೋಸ್ಕರ ಇಂದು ನಮ್ಮ ಜೊತೆ ಫಿಸಿಯೋಥೆರಪಿ ತಜ್ಞರಾದಂತಹ ಡಾಕ್ಟರ್ MR ಶೇಖರ್ ಬಾಬು ಅವರು ಇಂದು ನಮ್ಮ ಜೊತೆ ಇದ್ದಾರೆ. ಶೇಖರ್ ಬಾಬು ಅವರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಈಗ ಈ ಫಿಸಿಯೋಥೆರಪಿ ಅಂದ್ರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ಶೇಖರ್ ಬಾಬು ಅವರಿಂದ ತಿಳ್ಕೊಳ್ಳೋಣ. ಸರ್, ಮೊದಲನೇ ಪ್ರಶ್ನೆ, ಈ ಫಿಸಿಯೋಥೆರಪಿ ಅಂತಾರಲ್ಲ, ಹಾಗಂದ್ರೆ ಏನು, ಮತ್ತೆ ಈ ಫಿಸಿಯೋಥೆರಪಿ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ? ದೇಹಕ್ಕೆ ಏನಾದರೂ ತೊಂದರೆ ಬಂದಾಗ ಅದನ್ನು ಕಾಯಿಲೆ ಅಂತೀವಿ. ಈ ಕಾಯಿಲೆಯನ್ನು ಸರಿ ಮಾಡಿದಾಗ ಎಷ್ಟೋ ವಿಧಾನಗಳಿದೆ. ಅಲೋಪತಿ ತುಂಬ ಪ್ರಾಮುಖ್ಯವಾದಂಥ ವಿಧಾನ. ಅದೇ ಥರ ಆಯುರ್ವೇದ, ಡೆಂಟಿಸ್ಟ್ರಿ, ಹೋಮಿಯೋಪತಿ, ಯುನಾನಿ, ನ್ಯಾಚುರೋಪತಿ, ಇದೇ ಥರ ಫಿಸಿಯೋಥೆರಪಿನೂ ಒಂದು ಮುಖ್ಯವಾದಂಥ ವೈದ್ಯಕೀಯ ಪ್ರಕ್ರಿಯೆ. ಇದು 1980s ಪ್ರೊಫೆಷನಲ್ ಕೋರ್ಸ್ ಥರ ಶುರುವಾಗಿದೆ. ಆಮೇಲೆ ಈ 1990s ಇಂಡಿಯಾದಲ್ಲಿ ಒಂದು ಗ್ರ್ಯಾಜುಯೇಷನ್ ಕೋರ್ಸ್ ಥರ ಸ್ಟಾರ್ಟ್ ಆಗಿ ಇವಾಗ ಪ್ರಪಂಚದಲ್ಲಿ ಎಲ್ಲ ಕಡೆ ಇದು ಬಹಳ ಪ್ರಾಮುಖ್ಯವಾದಂಥ ಪ್ರೊಫೆಷನ್ ಆಗಿದೆ. ಅಂದ್ರೆ ಇದು ಬಹಳ ಪ್ರಾಮುಖ್ಯತೆಯನ್ನ ಪಡೆದಿದೆ. ಹಾಗೇನೆ ಒಂದು ಈ ಫಿಸಿಯೋಥೆರಪಿ ಅಂದ್ರೆ ಇದೊಂದು ವ್ಯಾಯಾಮ ತರ, ಅಂದ್ರೆ ಶಾಸ್ತ್ರೀಯವಾಗಿ ವೈದ್ಯರ ಸಲಹೆ ಮೇರೆಗೆ ಆ ಒಂದು ಚಿಕಿತ್ಸೆಯನ್ನ ಪಡೆದಾಗ ಈಗೇನು ಸ್ನಾಯು ನೋವುಗಳಿರ್ಬೋದು, ಮೂಳೆಗೆ ಸಂಬಂಧಿಸಿದಂತ ನೋವುಗಳಿರ್ಬೋದು, ಜಾಯಿಂಟ್ಗಳಿರ್ಬೋದು, ಆಮೇಲೆ ಶಸ್ತ್ರಚಿಕಿತ್ಸೆ ಆದ ನಂತರ ಈ ಒಂದು ಫಿಸಿಯೋಥೆರಪಿ ಮಾಡಿದಾಗ ಒಂಥರ ಅವನು ನಾರ್ಮಲ್ ಆಗುವಂತಹದ್ದು, ಪೇಷಂಟ್ ನಾರ್ಮಲ್ ಆಗುವಂತ ಸ್ಥಿತಿ ಜಾಸ್ತಿ ಬರುತ್ತೆ ಅನ್ನೋದು ಹೇಳಿದ್ರೆ. ಸರ್, ಹಾಗೆ ಈ ಫಿಸಿಯೋಥೆರಪಿನಲ್ಲಿ ಎಷ್ಟು ವಿಧಗಳಿದೆ ಸರ್? ಫಿಸಿಯೋಥೆರಪಿನಲ್ಲಿ ಕಾಮನ್ಲಿ ಒಂದು ಮಸ್ಕ್ಯುಲೋಸ್ಕೆಲೆಟಲ್ ಫಿಸಿಯೋಥೆರಪಿ ಅಂತ ಒಂದು ವಿಧಾನ, ಅಂದ್ರೆ ಒಂದು ಸ್ಪೆಷಾಲಿಟಿ ಅದು. ಮತ್ತೆ ನ್ಯೂರೋಲಾಜಿಕಲ್ ಫಿಸಿಯೋಥೆರಪಿ ಅನ್ನೋದು ಒಂದು ಸ್ಪೆಷಾಲಿಟಿ ಬ್ರಾಂಚ್ ಅದು. ಮತ್ತೆ ಕಾರ್ಡಿಯೋಪಲ್ಮರಿ ಫಿಸಿಯೋಥೆರಪಿ ಅಂತಿದೆ, ಮತ್ತೆ ಪಿಡಿಯಾಟ್ರಿಕ್ ಫಿಸಿಯೋಥೆರಪಿ ಅಂತಿದೆ. ಸೊ ಈ ತರ ತುಂಬಾ ಸ್ಪೆಷಾಲಿಟೀಸ್ ಆಫ್ ಫಿಸಿಯೋಥೆರಪಿ ಇದೆ. ಅದರಲ್ಲಿ ಮಸ್ಕ್ಯುಲೋಸ್ಕೆಲೆಟಲ್ ಫಿಸಿಯೋಥೆರಪಿ ಅಂದ್ರೆ ಮೋಸ್ಟ್ಲಿ ಮಾಂಸಕ್ಕೆ ಸಂಬಂಧಪಟ್ಟಿರೋದು, ಜಾಯಿಂಟ್ ಪ್ರಾಬ್ಲಮ್ಸ್ ಆಗಲಿ, ಬೆನ್ನು ನೋವು, ಕತ್ತು ನೋವು, ಆ ಥರ ಜಾಯಿಂಟ್ ಪೋಸ್ಟ್ ಆಪರೇಟಿವ್ ಕಂಡೀಷನ್ಸ್ ಆಗಲಿ, ಸರ್ಜರಿ ಆದಮೇಲೆ ಫಿಸಿಯೋಥೆರಪಿ ಮಾಡ್ತಾರೆ. ಈ ಥರ ಸ್ಪೆಷಾಲಿಟೀಸ್ ಎಲ್ಲ ಮಸ್ಕ್ಯುಲೋಸ್ಕೆಲೆಟಲ್ ಫಿಸಿಯೋಥೆರಪಿ ಅಂತೀವಿ. ಮತ್ತು ನ್ಯೂರೋಲಾಜಿಕಲ್ ಫಿಸಿಯೋಥೆರಪಿ ಅಂದರೆ ಪ್ಯಾರಾಲಿಸಿಸ್, ಸ್ಟ್ರೋಕು, ಮತ್ತು ನ್ಯೂರೋಲಾಜಿಕಲ್ ಕಂಡೀಷನ್ಸ್ ಪಾರ್ಕಿನ್ಸೋನಿಸಮ್ ಆಗಲಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್ಸು, ಸೆರಿಬ್ರಲ್ ಪ್ಯಾಲ್ಸಿ, ಈ ಥರ ನರಗಳಿಗೆ ಸಂಬಂಧಪಟ್ಟಿರೋ ಕಂಡೀಷನ್ಸ್ ಟ್ರೀಟ್ ಮಾಡೋದು ನ್ಯೂರೋಲಾಜಿಕಲ್ ಫಿಸಿಯೋಥೆರಪಿ ಅಂತೀವಿ. ಸೊ ಪಿಡಿಯಾಟ್ರಿಕ್ ಫಿಸಿಯೋಥೆರಪಿ ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟಿರೋದು. ನಾವು ನಮ್ಮ ಸೊಸೈಟಿಯಲ್ಲಿ ಎಲ್ಲೂ ನೋಡ್ತಾ ಇರ್ತೀವಿ, ತುಂಬ ಕಡೆ ನೋಡ್ತೀವಿ. ಈ ಮಕ್ಕಳು ಈವನ್ 1 year ಆದ್ರೂ ನೆಕ್ ಕಂಟ್ರೋಲ್ ಬರಲ್ಲ, ನೆಕ್ ಹಾಗೆ ಕುತ್ತಿಗೆ ಬಿದ್ದಿರುತ್ತೆ. ಸೊ ಈ ಥರ ತುಂಬ, ಈವನ್ 3 years 3 ವರ್ಷ ಆದ್ರೂ ಅವ್ರು ನಡೆಯೋಕ್ಕಾಗಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ವಿಲ್ ಬಿ ಕರೆಕ್ಟೆಡ್ ಇನ್ ಪಿಡಿಯಾಟ್ರಿಕ್ ಫಿಸಿಯೋಥೆರಪಿನಲ್ಲಿ, ಸೆರಿಬ್ರಲ್ ಪ್ಯಾಲ್ಸಿ ಅಂತೀವಿ. ಮತ್ತೆ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಫಿಸಿಯೋಥೆರಪಿ ಅನ್ನೋದು ನಾವೆಲ್ಲ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ. ಸೊ ಎವ್ರಿ ಕ್ರಿಕೆಟ್ ಮ್ಯಾಚ್ ಅಲ್ಲಾಗಲಿ, ಎನಿ ಸ್ಪೋರ್ಟ್ಸ್ ಈವೆಂಟ್, ವಾಲಿಬಾಲ್ ಇರ್ಬೋದು, ಫುಟ್ಬಾಲ್, ಹಾಕಿ ಇರ್ಬೋದು, ನೀವು ಪೇಪರ್ ಅಲ್ಲಿ ನೋಡ್ತಿರ್ತೀರಿ, ಮೀಡಿಯಾದಲ್ಲಿ ತೋರಿಸ್ತಿರ್ತಾರೆ. ಎವ್ರಿ ಫೀಲ್ಡ್ ಹ್ಯಾಸ್ ಗಾಟ್ ಎ ಫಿಸಿಯೋಥೆರಪಿಸ್ಟ್ ಟು ಟ್ರೀಟ್ ಇಮಿಡಿಯೇಟ್ಲಿ ಆನ್ ಸೈಟ್ ಫಿಸಿಯೋಥೆರಪಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಇಂಜುರಿ ಆಗಿದ ತಕ್ಷಣ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಮಾಡಿ ಅದನ್ನು ಸರಿ ಮಾಡೋ ಪ್ರಕ್ರಿಯೆ. ಸೊ ಆ ಥರ ಫಿಸಿಯೋಥೆರಪಿನಲ್ಲಿ ನ್ಯೂರೋಲಾಜಿಕಲ್ ಅಂತ, ಮಸ್ಕ್ಯುಲೋಸ್ಕೆಲೆಟಲ್ ಅಂತ, ಪಿಡಿಯಾಟ್ರಿಕ್ ಅಂತ, ಜೀರಿಯಾಟ್ರಿಕ್ ಅಂದ್ರೆ ಅದರಲ್ಲಿ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಫೇಮಸ್ ಸ್ಪೆಷಾಲಿಟಿ ಇನ್ ಫಿಸಿಯೋಥೆರಪಿ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಡಾಕ್ಟರ್. ಯಾಕೆಂದ್ರೆ ಫಿಸಿಯೋಥೆರಪಿ ಅಂದ್ರೆ ಸಾಮಾನ್ಯವಾಗಿ ಏನ್ ಅನ್ಕೊಳ್ತಾರೆ, ಈ ಸ್ನಾಯು ನೋವುಗಳಿಗೆ, ಕೈಕಾಲು ನೋವು ಬಂದ್ರೆ, ಸೊಂಟ ನೋವು ಬಂದ್ರೆ, ಕುತ್ತಿಗೆ ಅಷ್ಟಕ್ಕೆ ಮಾತ್ರ ಅನ್ಕೊಳ್ತಾರೆ. ಆದ್ರೆ ನೀವು ಈ ಸ್ಪೆಷಾಲಿಟಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದು ನರರೋಗಕ್ಕೆ ಸಂಬಂಧಪಟ್ಟಂಗೆ, ಮೆದುಳಿಗೆ ಸಂಬಂಧಪಟ್ಟಂಗೆ ಏನೇನೋ ಇರುತ್ತೆ ಅದಕ್ಕೆ ಒಂದು ಕೊಡ್ತೀರಾ. ಮತ್ತೆ ಹೃದಯಕ್ಕೆ ಸಂಬಂಧಿಸಿದಂತೆ ಕಾರ್ಡಿಯಾಕ್ ಫಿಸಿಯೋಥೆರಪಿ, ಕಾರ್ಡಿಯೋಪಲ್ಮನರಿಗೆ ಸಂಬಂಧಪಟ್ಟಂಗೆ ಹೇಳಿದ್ರಿ. ಆಮೇಲೆ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಹೇಳಿದ್ರಿ.
ಆಮೇಲೆ ಈ ಸ್ನಾಯುಗಳಿಗೆ ಇದಕ್ಕೆ ಸಂಬಂಧಪಟ್ಟಾಗೆ ಜೊತೆಗೆ ಕ್ರೀಡೆಗಳಲ್ಲಿ ಫಿಸಿಯೋಥೆರಪಿ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದನ್ನ. ಸೊ ಹಾಗೇನೆ ಇದರಲ್ಲಿ ಚಿಕಿತ್ಸೆ ಇದೆಯಲ್ಲ, ಚಿಕಿತ್ಸೆನಲ್ಲಿ ಎಷ್ಟು ಟೈಪ್ ಇದೆ ಅಂತ ಹೇಳ್ಬೋದು? ಫಿಸಿಯೋಥೆರಪಿನಲ್ಲಿ ಪಾಪ್ಯುಲರ್ ಮೆಥಡ್ಸ್ ಅಂಡ್ ಕಾಮನ್ ಮೆಥಡ್ಸ್ ಟೋಟಲಿ ಅರೌಂಡ್ 3 ವಿಷಯಗಳಿದೆ. ಸೊ ಒಂದು ಎಲೆಕ್ಟ್ರೋಥೆರಪಿ, ಎಕ್ಸರ್ಸೈಸ್ ಥೆರಪಿ ಮತ್ತೆ ಮ್ಯಾನಿಪ್ಯುಲೇಟಿವ್ ಥೆರಪಿ. ಎಲೆಕ್ಟ್ರೋಥೆರಪಿ ಅಂದ್ರೆ ಯೂಸಿಂಗ್ ವಿದ್ಯುತ್ ಮೂಲಕ ಚಿಕಿತ್ಸಾ. ಎಲೆಕ್ಟ್ರೋಥೆರಪಿ ಎಕ್ವಿಪ್ಮೆಂಟ್ಸ್ ತುಂಬಾ ಅಲ್ಟ್ರಾಸೌಂಡ್ ಥೆರಪಿ, ಕರೆಂಟ್ ಕೊಡ್ತಾರೆ ಆ ತರ. ಇದು ಕರೆಂಟ್ ಅಂದ್ರೆ ಡೈರೆಕ್ಟ್ ಕರೆಂಟ್ ಕೊಡಲ್ಲ, ಡೈರೆಕ್ಟ್ ಕರೆಂಟ್ ಅಲ್ಲ, ದೀಸ್ ಆರ್ ಹೈ ಟೆಕ್ನಾಲಜಿ ಮಷೀನ್ಸ್, ಹೈ ಸಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್, ಆಲ್ ಆರ್ ವೆರಿ ಸೇಫ್. ತುಂಬಾ ಜನ ನನ್ನ ಹತ್ರ ಪೇಷಂಟ್ಸ್ ಇದೇ ಮೋಸ್ಟ್ ಕಾಮನ್ ಕ್ವಶನ್ ಏನಂದ್ರೆ, ನಮ್ಗೆ ಕರೆಂಟ್ ತಗೊಂಡ್ರೆ ಅದೇನು ಸೈಡ್ ಎಫೆಕ್ಟ್, ಕರೆಂಟ್ ತಗೋಬಾರ್ದು, ಆಮೇಲೆ ನರಗಳೆಲ್ಲ ವೀಕ್ ಆಗ್ಬಿಡುತ್ತೆ ಅಂತ ಏನೇನೋ ಅವರವರು ಹೆದರಿಕೆ ಇದೆ. ಸೊ ಅದು ನಥಿಂಗ್ ಲೈಕ್ ದಟ್. ಎವ್ರಿಥಿಂಗ್ ಈಸ್ ಎಲ್ಲ ಕಂಪ್ಲೀಟ್ಲಿ ಸೇಫ್ ಮೆಥಡ್ಸ್. ಆಲ್ ಆರ್ ವೆರಿ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿ. ಇವತ್ತು ಫಿಸಿಯೋಥೆರಪಿ ರಂಗದಲ್ಲಿ ಟೆಕ್ನಾಲಜಿ ಅಂಡ್ ರಿಸರ್ಚ್ ಇಸ್ ಗೋಯಿಂಗ್ ಆನ್ ಇನ್ ಎ ವೆರಿ ಬಿಗ್ ವೇ. ತುಂಬಾ ಒಳ್ಳೆದಾಗಿ ರಿಸರ್ಚ್ ಎಲ್ಲ ನಡೀತಾ ಇದೆ. ಅಂಡ್ ನನ್ ಆಫ್ ದ ಫಿಸಿಯೋಥೆರಪಿ ಟೆಕ್ನಿಕ್ಸ್ ಆರ್ ಹಾರ್ಮ್ಫುಲ್. ನೆಕ್ಸ್ಟ್ ಎಕ್ಸರ್ಸೈಸ್ ಥೆರಪಿ. ವ್ಯಾಯಾಮ ಮೂಲಕ ಚಿಕಿತ್ಸೆ ಮಾಡ್ತೀವಿ. ಅಂದ್ರೆ ಮೇನ್ಲಿ ಏನಂದ್ರೆ ಫಿಸಿಯೋಥೆರಪಿ ಚಿಕಿತ್ಸೆಯಲ್ಲಿ ಮೋಸ್ಟ್ಲಿ ಈ ಮಸ್ಕುಲೋಸ್ಕೆಲಿಟಲ್ ಪ್ರಾಬ್ಲಮ್ಸ್ ಅಂದ್ರೆ ಮಾಂಸಖಂಡಕ್ಕೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ ಆಗಲಿ, ಜಾಯಿಂಟ್ ಪ್ರಾಬ್ಲಮ್ಸ್ ಆಗಲಿ, 3 ಸ್ಟೆಪ್ಸ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಫಸ್ಟ್ ಆ ಒಳಗಡೆ ಡ್ಯೂ ಟು ಮಾಂಸಕ್ಕಾಗಿರೋ ತೊಂದರೆ, ಜಾಯಿಂಟ್ಗಳಲ್ಲಿ ಆಗಿರೋ ತೊಂದರೆ, ಇನ್ಫ್ಲಮೇಟರಿ ಪ್ರಾಸೆಸ್ ಅಂತೀವಿ, ಅದನ್ನು ನಾವು ವಾಸಿ ಮಾಡಕ್ಕೆ ಎಲೆಕ್ಟ್ರೋಥೆರಪಿ ವಿಧಾನಗಳು ಯೂಸ್ ಮಾಡಿ, ಅಲಾಂಗ್ ವಿತ್ ಎಲೆಕ್ಟ್ರೋಥೆರಪಿ ಪ್ರಕ್ರಿಯೆಗಳು ಉಪಯೋಗ ಮಾಡುವಾಗ ಮ್ಯಾನಿಪ್ಯುಲೇಟಿವ್ ಥೆರಪಿ ಅಂತ ಕೆಲವು ಟೆಕ್ನಿಕ್ಸ್ ಇದೆ ಫಿಸಿಯೋಥೆರಪಿನಲ್ಲಿ. ಸೊ ಮ್ಯಾನಿಪ್ಯುಲೇಷನ್ ಅಲ್ಲಿ ಮತ್ತೆ ಎಲೆಕ್ಟ್ರೋಥೆರಪಿ ಟೆಕ್ನಿಕ್ಸ್ ಅಲ್ಲಿ ಆ ಇನ್ಫ್ಲಮೇಟರಿ ಪ್ರಾಸೆಸ್ ನಾವು ಸ್ವಲ್ಪ ಫಾಸ್ಟನ್ ಮಾಡಿ ಅದನ್ನು ವಾಸಿಯಾಗೋ ತರ ನೋಡಿ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಎಕ್ಸರ್ಸೈಸ್ ಥೆರಪಿ ಟೆಕ್ನಿಕ್ಸ್ ನಾವು ಶುರು ಮಾಡ್ಕೊಂತೀವಿ. ಎಕ್ಸರ್ಸೈಸ್ ಥೆರಪಿ ಟೆಕ್ನಿಕ್ಸ್ ಅಂದ್ರೆ ಮೇನ್ಲಿ ಈ ನಾವು ಮುಖ್ಯವಾಗಿ ಈ ಮಾಂಸನ್ನು ನಾವು ಸ್ಟ್ರೆಂಥನ್ ಮಾಡೋದು. ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿದ್ರೆ ಸೊ ನಿಮ್ಗೆ ಮತ್ತೆ ಈ ತರ ಪ್ರಾಬ್ಲಮ್ ಮತ್ತೆ ನಿಮ್ಗೆ ವಾಪಸ್ ಬರಬಾರ್ದು ಅನ್ನೋ ತರ. ಇಟ್ ಈಸ್ ಲೈಕ್ ನಮ್ಮ ದೇಹ ಯಾವ ತರ ಅಂದ್ರೆ ಒಂದು ಪಿಲ್ಲರ್ ತರ. ಸೊ ಆ ಸಿಮೆಂಟ್ ಯಾವ ತರ ವೀಕ್ ಆಗಿ ಕ್ರ್ಯಾಕ್ಸ್ ಬರುತ್ತೆ, ಅದೇ ತರ ವಯಸ್ಸಾದ್ಮೇಲೆನು ನಾವು ರಿಪೀಟೆಡ್ ಆಗಿ ನಮ್ಮ ಮಾಂಸಗಳನ್ನು ಸ್ಟ್ರೈನ್ ಮಾಡಿ 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 ಮಸ್ಕ್ಯುಲರ್ ಸ್ಟ್ರೈನ್ ಅಂತೀವಿ. ಸೌದಿದೆ ಅಂತ ಹೇಳ್ತಾರಲ್ಲ, ಸೌದಿದೆ ಅಂತಾರೆ, ಅದ್ರ ಮಧ್ಯದಲ್ಲಿ ಒಂಥರ ಅದೆಲ್ಲ ಹೋಗಿದೆ ಅನ್ನೋದು ಕೂಡ ಹೇಳ್ತಾರೆ. ಹಾಗೆ ನೀವು ಮಸಲ್ಸ್ ಕೂಡ ಇದು ಸಾಫ್ಟ್ ಆಗುವಂತದ್ದು, ಮಸಲ್ಸ್ ಆಲ್ಸೋ ಸ್ಟ್ರೈನ್ ಆಗಿ ಇಂಟರ್ನಲ್ ಇಂಜರಿ ಅಂತೀವಿ. ಅಂದ್ರೆ ಒಳಗಡೆ ಆಗಿರೋ ಇಂಜರಿ, ನಾವು ಅಲ್ಲಿ ಇಲ್ಲಿ ಬಿದ್ದಾಗ ಏನಾದ್ರೂ ಇಂಜರಿ ಆಗುತ್ತೆ, ಹೊರಗಡೆ ಕಾಣುತ್ತದು, ಹೊರಗಡೆ ಕಾಣುತ್ತೆ. ಇದು ಇಟ್ ಈಸ್ ಇಂಟರ್ನಲ್ ಇಂಜರಿ, ಒಳಗಡೆ ಆಗಿರೋ ಇಂಜರಿ. ಸೊ ಅದನ್ನು ಫಿಸಿಯೋಥೆರಪಿ ಎಕ್ವಿಪ್ಮೆಂಟ್ಸ್ ಎಲೆಕ್ಟ್ರೋಥೆರಪಿ ಮೂಲಕ ಒಳಗಡೆ ರೇಸ್ ಕಲಿಸಿ, ಅಲ್ಟ್ರಾಸೋನಿಕ್ ವೇವ್ಸ್ ಆಗಲಿ, ಇಂಟರ್ಫರೆನ್ಷಿಯಲ್ ವೇವ್ಸ್ ಆಗಲಿ, ಟೆನ್ಸ್ ವೇವ್ಸ್ ಆಗಲಿ, ಈ ತರ ವೇವ್ಸ್ ಕಲಿಸಿ ಇಂಟರ್ನಲ್ ಇಂಜರಿನೇ ನಾವು ವಾಸಿ. ಒಂದು ಎಲೆಕ್ಟ್ರೋಥೆರಪಿ, ಎಕ್ಸರ್ಸೈಸ್ ಥೆರಪಿ, ಇನ್ನೊಂದು ಮ್ಯಾನಿಪ್ಯುಲೇಟಿವ್ ಥೆರಪಿ, ಮ್ಯಾನ್ಯುವಲ್ ಥೆರಪಿ. ಅಂದ್ರೆ ನಮ್ಮ ಯೂಸಿಂಗ್ ದ ಫಿಂಗರ್ ಟಿಪ್ಸ್ ಅಂಡ್ ಯೂಸಿಂಗ್ ದ ಹ್ಯಾಂಡ್ಸ್, ಕೈಯಿಂದ ಟೆಕ್ನಿಕ್ಸ್ ಮಾಡಿ ಅದನ್ನ ಸರಿ ಮಾಡೋದು, ಶಕ್ತಿ ಕೊಡುವಂತದ್ದು ಆ ಕೈಗಳಿಗೆ, ಬೆರಳುಗಳಿಗೆ. ಇವಾಗ ನೀವು ಆ ಚಿತ್ರದ ಮೂಲಕ ಈ 3 ವಿಧಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸಬಹುದಲ್ಲ? ಹೌದು, ಡೆಫಿನೆಟ್ಲಿ. ಸೊ ಎಲೆಕ್ಟ್ರೋಥೆರಪಿ ವಿಧಾನಗಳಲ್ಲಿ ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್ ಇಲ್ಲಿ ನೀವು ನೋಡ್ತಿದ್ದೀರಾ. ದಿಸ್ ಇಸ್ ಕಾಲ್ಡ್, ಇದು ಶಾರ್ಟ್ ವೇವ್ ಡಯಾಥರ್ಮಿ ಅಂತ ಕರಿತೀವಿ. ಅಂದ್ರೆ ಎಲೆಕ್ಟ್ರಿಕಲ್ ರೇಡಿಯೇಷನ್ಸ್ ನಮ್ಮ ಕೆಪಾಸಿಟರ್ಸ್ ಯೂಸ್ ಮಾಡಿಕೊಂಡು ಶಾರ್ಟ್ ವೇವ್ ಟೆಕ್ನಿಕ್ಸ್ ಅಲ್ಲಿ ಆಸ್ಟಿಯೋ ಆರ್ಥರೈಟಿಸ್ ಆಗಲಿ, ಬ್ಯಾಕ್ ಪೇನ್ ಆಗಲಿ, ಸ್ಪಾಂಡಿಲೋಸಿಸ್ ಆಗಲಿ, ಆ ಥರ ಡೀಪ್ ಟಿಶ್ಯೂ ಹೀಟಿಂಗ್ ಮೊಡಾಲಿಟಿ ಅಂತೀವಿ. ಇದನ್ನು ಒಳಗಡೆ ಡೀಪೆಸ್ಟ್ ಏರಿಯಾಸ್ಗೆ ರೇಡಿಯೇಷನ್ಸ್ ಹೋಗಿ ಇಂಟರ್ನಲ್ ಬ್ಲಡ್ ವೆಸಲ್ಸ್ ಡೈಲೇಟ್ ಮಾಡಿ ಆ ಒಳಗಡೆ ಆಗಿರೋ ಇಂಟರ್ನಲ್ ಇನ್ಫ್ಲಮೇಟರಿ ಪ್ರಾಸೆಸ್ನೆಲ್ಲ ವಾಶ್ ಔಟ್ ಮಾಡಿ ದೆನ್ ಅಗೈನ್ ಹೊಸ ಸೆಲ್ಸ್ ಬೆಳೆಯಕ್ಕೆ ಇಟ್ ವಿಲ್ ಹೆಲ್ಪ್ ಅ ಲಾಟ್. ಸೊ ದೆನ್ ಅಗೈನ್ ಇದನ್ನು ನೀವು ಇಂಟರ್ಫರೆನ್ಷಿಯಲ್ ಥೆರಪಿ ಅಂತ ಕರಿತೀವಿ. ಅಂದ್ರೆ ಇದು 2 ಫ್ರೀಕ್ವೆನ್ಸೀಸ್ ಮ್ಯಾಚ್ ಆಗಿ ದೆನ್ ಬೀಟ್ ಫ್ರೀಕ್ವೆನ್ಸಿ ಅಂತ ಒಂದು ಪ್ರೊಡ್ಯೂಸ್ ಆಗಿ ಅಂಡ್ ಇಟ್ ಟ್ರೈಸ್ ಟು ಹೀಲ್ ಅಪ್ ದ ರಿಲೀಸ್ ದ ಸ್ಪಾಸಮ್ಸ್ ಮತ್ತೆ ನೋವನ್ನೆಲ್ಲ ಇಟ್ ಟ್ರೈಸ್ ಟು ಹೀಲ್ ಔಟ್. ಟೋಟಲಿ ಇಟ್ ಆಕ್ಟ್ಸ್ ಆನ್ 3 ways. 3 ವಿಧಾನಗಳಲ್ಲಿ ಅದು ನಿಮಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಇದನ್ನ ಅಲ್ಟ್ರಾಸೌಂಡ್ ಥೆರಪಿ ಅಂತ ಕರಿತೀವಿ. ಅಲ್ಟ್ರಾಸೌಂಡ್ ಥೆರಪಿ ಅಂದ್ರೆ ಇದನ್ನು ಮೈಕ್ರೋ ಮಸಾಜ್ ಎಫೆಕ್ಟ್ ಅಂತ ನಾವು ಕಾಮನ್ಲಿ ನಾವು ಅದನ್ನು ಕರೀಬಹುದು. ಹೌದು,
ಅಲ್ಟ್ರಾಸೌಂಡ್ ಥೆರಪಿಯಲ್ಲಿ ಇಟ್ ಈಸ್ ಜಸ್ಟ್ ಸೌಂಡ್ ವೇವ್ಸ್, ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ ವಿ ಪೆನಿಟ್ರೇಟ್ ಟಿಶ್ಯೂಸ್ ಒಳಗಡೆ ಪೆನಿಟ್ರೇಟ್ ಮಾಡಿ ಮೋಸ್ಟ್ಲಿ ಮಸಲ್ ಸೋರ್ನೆಸ್ ಆಗಲಿ, ಟೆನ್ನಿಸ್ ಎಲ್ಬೋ ಆಗಲಿ, ನಾವು ಗೇಮ್ ಸ್ಪೋರ್ಟ್ಸ್ ಅಲ್ಲಿ ನೋಡ್ತಿರ್ತೀವಿ. ಇಲ್ಲಾಂದ್ರೆ ನಾವು ಇಮಿಡಿಯೇಟ್ಲಿ ಸ್ಪೋರ್ಟ್ಸ್ ಇಂಜರಿದಲ್ಲಿ ಅಲ್ಟ್ರಾಸೌಂಡ್ ಥೆರಪಿ ಬಹಳ ಜಾಸ್ತಿ ನೋಡಿದಾಗ ಮೊಬೈಲ್ ಇಟ್ಕೊಂಡು ಹೋಗಿರ್ತಾರೆ, ಅಲ್ಲೇ ಸ್ಪಾಟ್ಗೆ ಹೋಗಿ ಅಲ್ಲೇ ಡೆಫಿನೆಟ್ಲಿ. ಮತ್ತೆ ಟೆನ್ಸ್ ಮೆಷಿನ್ಸ್ ಈ ತರ ತುಂಬಾ ಎಲೆಕ್ಟ್ರೋಥೆರಪಿ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಿ ಫಿಸಿಯೋಥೆರಪಿ. ನೆಕ್ಸ್ಟ್ ನೀವು ಎಕ್ಸರ್ಸೈಸ್ ಥೆರಪಿ ಎಕ್ವಿಪ್ಮೆಂಟ್ಸ್ ನೋಡ್ತಿದ್ದೀರಾ. ದಿಸ್ ಇಸ್ ಆಲ್ ಟ್ರಾಕ್ಷನ್ ಯೂನಿಟ್, ಸರ್ವೈಕಲ್ ಟ್ರಾಕ್ಷನ್ ಅಂತೀವಿ. ಸೊ ಸ್ಪಾಂಡೆಲೋಸಿಸ್ ಬರಾಗ, ಇಲ್ಲಾಂದ್ರೆ ಮಸ್ಕ್ಯುಲರ್ ಸ್ಪಾಸಮ್ಸ್ ಇರುವಾಗ ಎಲ್ಲ ಸರ್ವೈಕಲ್ ಟ್ರಾಕ್ಷನ್ ಕೊಡ್ತೀವಿ. ದೆನ್ ಇದು ಲಂಬಾರ್ ಟ್ರಾಕ್ಷನ್ ಇರುತ್ತೆ. ದಿಸ್ ಇಸ್ ಕಾಂಬಿನೇಷನ್ ಯೂನಿಟ್ ಆಫ್ ಬೋತ್ ಸರ್ವೈಕಲ್ ಲಂಬಾರ್ ಎರಡು ಇದೆ ಇದರಲ್ಲಿ. ದೆನ್ ಇದೆಲ್ಲ ಮಲ್ಟಿ ಜಿಮ್ ಅಂತ ಕರಿತೀವಿ. ಮಲ್ಟಿ ಜಿಮ್ ಅಂದ್ರೆ ಅದರಲ್ಲಿ ನಾವು ಎಕ್ಸರ್ಸೈಸ್ ಮೂಲಕ, ವ್ಯಾಯಾಮ ಮೂಲಕ ನಾವು ಚಿಕಿತ್ಸೆ ಮಾಡೋದು. ದೆನ್ ಥ್ರೆಡ್ ಮಿಲ್ಸ್, ಎಕ್ಸರ್ಸೈಸ್ ಬಾಲ್ಸ್. ಆ ಬಾಲ್ಸ್ ಅಲ್ಲಿ ನಾವು ಸಾಮಾನ್ಯ ನೋಡಿದ್ರೆ ಆ ಬಾಲ್ ಮೇಲೆ ಕೂತಿರ್ತಾರೆ, ಹಿಂದ್ಗಡೆ ಬೆನ್ಗೆ ಒತ್ತು ಕೊಟ್ಟಿರ್ತಾರೆ, ಮುಂದ್ಗಡೆ ಕೊಡ್ತಾರೆ, ಅವರು ಬಾಲಲ್ಲಿ ಆಟ ಆಡೋ ತರ ಆಡ್ತಾರೆ. ದೀಸ್ ಆರ್ ಬ್ಯಾಲೆನ್ಸಿಂಗ್ ಬಾಲ್ಸ್ ಅಂತೀವಿ. ಸೊ ಮೇನ್ಲಿ ಬ್ಯಾಲೆನ್ಸ್ ಇಂಪ್ರೂವ್ ಮಾಡಕ್ಕೆ ಆಗ್ಲಿ. ದೆನ್ ಲಾಟ್ ಆಫ್ ಡಿಫರೆಂಟ್ ಸ್ಟ್ರೆಂತ್ ರೆಸಿಸ್ಟಿವ್ ಎಕ್ಸರ್ಸೈಸಸ್, ಆಂಟಿ ಗ್ರಾವಿಟಿ ಎಕ್ಸರ್ಸೈಸಸ್ ಆಗ್ಲಿ, ನಾವು ಈ ಬಾಲ್ಸ್ ಯೂಸ್ ಮಾಡಿಕೊಂಡು ನಾವು ಫಿಸಿಯೋಥೆರಪಿನಲ್ಲಿ ಚಿಕಿತ್ಸೆ ಮಾಡಬಹುದು. ಈವನ್ ಮೋಸ್ಟ್ಲಿ ಸ್ಟ್ರೆಂಥನಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ, ಈವನ್ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿನೂ ನೀವು ನೋಡ್ತಿರ್ತೀರ. ಅಂಡ್ ದೇರ್ ವಿ ಆರ್, ಅಲ್ಲಿ ನಾವು ಫಿಟ್ನೆಸ್ ಗೋಸ್ಕರ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಪೇಷಂಟ್ಸ್ ಗೋಸ್ಕರ ಫಾರ್ ದೇರ್ ವೆಲ್ನೆಸ್, ಈವನ್ ಡಿಫರೆಂಟ್ ಫೇಸಸ್ ಅಲ್ಲಿ ಯೂಸ್ ಮಾಡಬಹುದು ನಾವು. ಹಾಗೆ ಇನ್ನೊಂದು ಮೂರನೇದು ಹೌದು, ಮ್ಯಾನ್ಯುವಲ್ ಥೆರಪಿ ಅಂತ ಹೇಳಿದ್ರು. ಮ್ಯಾನ್ಯುವಲ್ ಥೆರಪಿಯಲ್ಲಿ ತುಂಬಾ ಟೆಕ್ನಿಕ್ಸ್ ಪ್ರಾಮುಖ್ಯವಾಗಿದೆ. ಮಯೋಥೆರಪಿ ಅಂತ ಕರಿತೀವಿ, ಮಯೋಫೇಶಿಯಲ್ ರಿಲೀಸ್ ಅಂತ ಇದೆ. ದೆನ್ ಮೊಬಿಲೈಸೇಷನ್ ಟೆಕ್ನಿಕ್ಸ್, ದೆನ್ ಪೋಸ್ಟಲ್ ಡ್ರೈನೇಜ್ ಟೆಕ್ನಿಕ್ಸ್. ಅಂದ್ರೆ ನಾನು ಕಾರ್ಡಿಯೋ ಪಲ್ಮನರಿ ಫಿಸಿಯೋಥೆರಪಿ ಅಂತ ಹೇಳಿದ್ನಲ್ಲ, ಅದರಲ್ಲಿನೂ ಈವನ್ ಮ್ಯಾನಿಪುಲೇಟಿವ್ ಥೆರಪಿನಲ್ಲಿ ಪೋಸ್ಟಲ್ ಡ್ರೈನೇಜ್ ಅಂತ. ಈಗ ನಾವು ಮೆನಿ ಪೇಷಂಟ್ಸ್ ಹ್ಯಾವ್ ಗಾಟ್ ಕಫ ಎಲ್ಲ ಹೌದು ತುಂಬಿರುತ್ತೆ, ಅದನ್ನೆಲ್ಲ ನಾವು ಪೋಸ್ಟಲ್ ಡ್ರೈನೇಜ್ ಮ್ಯಾನ್ಯುವಲ್ ಟೆಕ್ನಿಕ್ಸ್ ಅಲ್ಲಿ ಅದನ್ನ ನಾವು ಗ್ರಾವಿಟಿ ಅಸಿಸ್ಟೆಡ್ ಪೊಸಿಷನ್ಸ್ ಅಲ್ಲಿ ನಾವು. ಕೆಲವು ಪೇಷಂಟ್ ಗಳು ನೀವು ಹೇಳ್ದಂಗೆನೆ ಪಾಸ್ಟಲ್ ಡ್ರೈನೇಜ್ ಹೇಳಿದ್ರಲ್ಲ, ಅವ್ರು ಮಲಿಕೊಳ್ಳುವಂತ ಮಂಚ ಇರುತ್ತಲ್ಲ, ತಲೆ ಭಾಗ ಡೌನ್ ಮಾಡಿ ಕಾಲ್ ಭಾಗದಲ್ಲಿ ಹೈಟ್ ಕೊಟ್ಬಿಟ್ಟು ಹಾಗೆ ಮಲ್ಕೊಂಡಾಗ ಪಾಸ್ಟಲ್ ಡ್ರೈನೇಜ್ ಆಗುತ್ತೆ. ನಿಮ್ಗೆ ಅದು ಕಫ ದೇಹದೊಳಗಡೆ ಇರಲ್ಲ ಅಂತ ಕೂಡ ಫಿಸಿಯೋಥೆರಪಿಸ್ಟ್ ಸಜೆಸ್ಟ್ ಮಾಡ್ತಾರೆ. ಡೆಫಿನೆಟ್ಲಿ ಪೇಷಂಟ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ ಗೊತ್ತು, ಗ್ರಾವಿಟಿ ಲಿಕ್ವಿಡ್ ನೆಲ್ಲ ಹೊರಗಡೆ ಮೆಡಿಕಲ್, ಹೌದೌದು, ಮ್ಯೂಕೊಲೈಟಿಕ್ ಡ್ರಗ್ಸ್ ಹಾಕ್ತೀವಿ, ಅದು ಮೆಡಿಕಲ್ ಡಾಕ್ಟರ್ ಮ್ಯೂಕೊಲೈಟಿಕ್ ಡ್ರಗ್ಸ್ ಕೊಡ್ತಾರೆ. ಆಡೆಡ್ ಟು ದಟ್ ಇಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಇನ್ನೂ ಸಪೋರ್ಟಿವ್ ಆಗಿರೋಕೆ ಇಲ್ಲಿ ಫಿಸಿಯೋಥೆರಪಿ ಹೆಲ್ಪ್ಸ್. ಅಂದ್ರೆ ಅವ್ರು ಮುಂದೆ ಆಗುವಂತ ದುಷ್ಪರಿಣಾಮಗಳನ್ನ ತಡೆದ್ ಬಿಡುತ್ತೆ. ಡೆಫಿನೆಟ್ಲಿ. ಇಟ್ ಈಸ್ ಆಲ್ ಟೀಮ್ ವರ್ಕ್. ಈಗ ಒಂದು ಪೇಷಂಟ್ ವಾಸಿ ಮಾಡಬೇಕಾದ್ರೆ ಇಟ್ ಈಸ್ ಕೆಲವು ಪೇಷಂಟ್ಸ್ ವಿಲ್ ಬರೀ ಸರ್ಜರಿ ಸಾಕಾಗುತ್ತೆ, ಹೌದು ಸಾಕಾಗುತ್ತೆ. ಕೆಲವು ಪೇಷಂಟ್ಸ್ಗೆ ಸರ್ಜರಿ ವಿಲ್ ನಾಟ್ ಬಿ ಎನಫ್. ಸರ್ಜರಿ ಜೊತೆ ಮತ್ತೆ ಪೋಸ್ಟ್ ಆಪರೇಟಿವ್ ಫಿಸಿಯೋಥೆರಪಿ ಅಂತ ಸಪೋರ್ಟಿವ್ ಪ್ರೊಫೆಷನ್. ಅಂಡ್ ಪೋಸ್ಟ್ ಆಪರೇಟಿವ್ ಕಂಡೀಷನ್ಸ್ ನಾವು ಬಹಳ ನೋಡ್ತಾ ಇರ್ತೀವಿ ಹಾಸ್ಪಿಟಲ್ಸ್ ಅಲ್ಲಿ. ಅಂಡ್ ಸರ್ ಹಾಗೇನೆ ಈ ಒಂದು ಎಲ್ಲರನ್ನೂ ಕಾಡುವಂತದ್ದು ಸಾಮಾನ್ಯವಾಗಿ ಏನಾದ್ರು ಕೇಳಿದ್ರೆ ಆರ್ಥರೈಟಿಸ್, ರುಮ್ಯಾಟಿಕ್ ಆರ್ಥರೈಟಿಸ್ ಆಗಿದೆಯಪ್ಪ ಅಂತಾರೆ. ಬೆರಳುಗಳೆಲ್ಲ ಒಂಥರ ಸ್ಟ್ರೆಚ್ ಆದಂಗಿರುತ್ತೆ, ಕಾಲುಗಳಲ್ಲೂ ಕೂಡ ಅವರಿಗೆ ಬೆರಳುಗಳು ಇದೆಲ್ಲ ಒಂಥರ ಇದಾಗಿರುತ್ತೆ. ಇದಕ್ಕೆ ಯಾವ ತರ ಒಂದು ಟ್ರೀಟ್ಮೆಂಟ್ ಇದೆ ಸರ್? ರುಮ್ಯಾಟಿಕ್ ಆರ್ಥರೈಟಿಸ್ ಅನ್ನೋದು ಇಟ್ ಈಸ್ ಆಟೋ ಇಮ್ಯೂನ್ ಡಿಸೀಸ್. ಸೊ ಈ ರುಮ್ಯಾಟಿಕ್ ಆರ್ಥರೈಟಿಸ್ ಅನ್ನೋದು ಮೇನ್ಲಿ ಪ್ರಿವೆಂಟಿವ್ ಥೆರಪಿಯಲ್ಲಿ ಅದನ್ನು ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಪ್ರಿವೆಂಟಿವ್ ಥೆರಪಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ರುಮ್ಯಾಟೆಡ್ ಆರ್ಥರೈಟಿಸ್ ಅನ್ನೋದು ಮಲ್ಟಿಪಲ್ ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್. ಅಂದ್ರೆ ರುಮ್ಯಾಟಿಕ್ ಆಸ್ಟಿಯೋ ಆರ್ಥರೈಟಿಸ್ ಎರಡಕ್ಕೂ ಏನೋ ಡಿಫರೆನ್ಸ್ ಇದೆಯಾ ಹೇಗೆ? ಇಲ್ಲ, ಹೌದು, ರುಮ್ಯಾಟೆಡ್ ಆರ್ಥರೈಟಿಸ್ ಬೇರೆ, ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಒಟ್ಟಿನಲ್ಲಿ ಆರ್ಥರೈಟಿಸ್ ಸ್ವಲ್ಪ ಡಿಫರೆನ್ಸ್ ಇರೋದು. ಇವಾಗ ನಾವು ಚಿತ್ರ ತೋರಿಸ್ತಾ ಇದೀವಲ್ಲ, ಚಿತ್ರ ತೋರಿಸ್ತಿರೋದು ದಿಸ್ ಇಸ್ ಆಸ್ಟಿಯೋ ಆರ್ಥರೈಟಿಸ್. ಸೊ ರುಮ್ಯಾಟಿಕ್ ಆರ್ಥರೈಟಿಸ್ ಬಗ್ಗೆ ನಾನು ಮಾತಾಡ್ತೀನಿ. ರುಮ್ಯಾಟೆಡ್ ಆರ್ಥರೈಟಿಸ್ ಅಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮಲ್ಟಿಪಲ್ ಜಾಯಿಂಟ್ಸ್ ನಿಮಗೆ ಒಂದು 3 phases ಅಂತ ಇರುತ್ತೆ, ಡಿಫಾರ್ಮಿಟಿಗೆ ಹೋಗ್ಬಿಡುತ್ತೆ. ಅಂದ್ರೆ ಎಲ್ಲ ಜಾಯಿಂಟ್ಸ್, ಫಿಂಗರ್ಸ್ ಆಗ್ಲಿ, ಎಲ್ಬೋ ಆಗ್ಲಿ,
ಈವನ್ ಲೋವರ್ ಲಿಂಬು, ಕಾಲಲ್ಲಿ ಫುಟ್ ಮಸಲ್ಸ್ ಆಗಲಿ, ಆ ಡಿಫಾರ್ಮಿಟಿಗೆ ಹೋಗಬಾರ್ದಂದ್ರೆ ನೀವು ಯಾವ ತರ ಇರ್ಬೇಕು ಅನ್ನೋದು ಫಿಸಿಯೋಥೆರಪಿಯಲ್ಲಿ ಟ್ರೈನಿಂಗ್ ಕೊಟ್ಟು ನಾವು ಅವ್ರಿಗೆಲ್ಲ ಸಹಾಯ ಮಾಡ್ತೀವಿ. ಅಂದ್ರೆ ಆ ಒಳಗಡೆ ಏನಿರುತ್ತೆ ಎಲ್ಲ ಒಂಥರ ನೀವ್ ಹೇಳಿದ್ರ, ಹೌದು, ಡಿಫಾರ್ಮೇಶನ್ ಅಂತ. ಡಿಫಾರ್ಮೇಶನ್ ಆಗ್ಬೇಕಂದ್ರೆ ಮೂವ್ಮೆಂಟೇ ಇರೋದಿಲ್ಲ, ಸ್ಟ್ರಕ್ ಆಗ್ಬಿಡುತ್ತೆ. ನೋವಿಂದ ಅವರು ಇನಿಷಿಯಲಿ ಏನಾಗುತ್ತೆ ಅಂದ್ರೆ ನೋವಾಗುತ್ತೆ, ಬಿಕಾಸ್ ಆಫ್ ಪೇನ್. ನೋವಿಂದ ಅವರು ಜಾಯಿಂಟ್ ಗಳು ಮೂವ್ ಮಾಡೋದು ಕಡಿಮೆ ಮಾಡ್ತಾರೆ. ಜಾಯಿಂಟ್ ಮೂವ್ಮೆಂಟ್ ನಾವು ಸ್ಟಾಪ್ ಮಾಡಿದ್ರೆ ಆಮೇಲೆ ಒಳಗಡೆ ಫೈಬ್ರೋಸಿಸ್ ಆಗಿ ತುಂಬಾ ಇನ್ಫ್ಲಮೇಟರಿ ಚೇಂಜಸ್ ಆಗಿ ಅದು ನಾರ್ಮಲ್ ಶೇಪೇ ಚೇಂಜ್ ಆಗಿ ಇಟ್ ಬಿಕಮ್ಸ್ ಎಷ್ಟು ತುಂಬಾ ಡಿಫಾರ್ಮಿಟಿ. ಜಾಯಿಂಟ್ ಗಳು ಈ ಲೂಬ್ರಿಕೆಂಟ್ಸ್ ಇರುತ್ತಲ್ಲ, ಹೌದು, ಅದು ವರ್ಕ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ತರ ಆರ್ಥರೈಟಿಸ್ ಆದಾಗ ಅದೇನ್ ಡ್ರೈ ಆಗತ್ತಾ, ಹೇಗೆ? ಅದು ಡ್ರೈನೂ ಆಗುತ್ತೆ, ಮತ್ತೆ ಒಳಗಡೆ ದೇರ್ ಆರ್ ಇನ್ಫೆಕ್ಷನ್ಸ್ ಆಗುತ್ತೆ, ತುಂಬಾ ದೇರ್ ಆರ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ತುಂಬಾ ಇದೆ. ಹಾಗೆ ಇದು ಆಸ್ಟಿಯೋ ಬಗ್ಗೆ ಸ್ವಲ್ಪ ಹೇಳ್ತೀವಿ. ಆಸ್ಟಿಯೋಆರ್ಥರೈಟಿಸ್ ಅಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಮೋಸ್ಟ್ ಕಾಮನ್, ಇಟ್ ಈಸ್ ವೇರ್ ಅಂಡ್ ಟೇರ್ ಕಂಡೀಷನ್ ಅಂತ ಕರಿತೀವಿ. ಅಂದ್ರೆ ನಾವು ಜಾಸ್ತಿ ದಿನ ಚಪ್ಪಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದೇ ತರ ಈವನ್ ನಮ್ಮ ಎರಡು ಬೋನ್ಸ್ ಮಧ್ಯದಲ್ಲಿ ಒಂದು ಕಾರ್ಟಿಲೇಜ್ ಅಂತ ಒಂದಿದೆ, ಆ ಕಾರ್ಟಿಲೇಜ್ನು ಸೌದೋಗುತ್ತೆ. ಸೊ ಯಾವ ಜಾಗದಲ್ಲಿ? ಇದು ಫೀಮರ್ ಬೋನ್ ಅಂತ ಕರಿತೀವಿ, ಓಕೆನಾ? ಸೊ ಈ 2 ಬೋನ್ಸ್ ಮಧ್ಯದಲ್ಲಿ 2 ಕಾರ್ಟಿಲೇಜ್ ಅಂತ ಒಂದು ಇಲ್ಲಿ ವೈಟ್ ಆಗಿ ನೀವು ನೋಡ್ತೀವಿ, ಹೌದೌದು, ಇದನ್ನ ಕಾರ್ಟಿಲೇಜ್ ಅಂತ ಕರಿತೀವಿ. ಸೊ ನಾವು ಏಜ್ ಆಗ್ತಾ ಈ ಫ್ರಿಕ್ಷನ್ ಬಿಕಾಸ್ ಆಫ್ ವೇಟ್ ಪ್ರಾಬ್ಲಮ್ಸ್, ಏಜ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇಂದಾಗಲಿ ಇದೆಲ್ಲ ವೇರ್ ಅಂಡ್ ಟೇರ್ ಆಗುತ್ತೆ. ವೇರ್ ಅಂಡ್ ಟೇರ್ ಆಗಿ ನೀವಿಲ್ಲಿ ಈ ಸೆಕೆಂಡ್ ಫೋಟೋ ಅಲ್ಲಿ ನೋಡ್ತಿದ್ದೀರಾ, ಇಲ್ಲೆಲ್ಲ ಡಿಜನರೇಟಿವ್ ಚೇಂಜಸ್ ಆಗಿದೆ. ಡಿಜನರೇಟಿವ್ ಚೇಂಜಸ್ ಆಗಿ 2 ಬೋನ್ಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಂದು ಇಲ್ಲೆಲ್ಲ ಆಸ್ಟಿಯೋಫೈಟ್ಸ್ ಅಂತ ನೀವು ನೋಡಬಹುದು. ಆಸ್ಟಿಯೋಫೈಟ್ಸ್ ಅಂದ್ರೆ ಪೀಸಸ್ ಆಫ್ ಬೋನ್ ಎಲ್ಲ ಸ್ಮಾಲ್ ಚಿಕ್ಕ ಪೀಸಸ್ ಆಗಿ ಆ ಒಳಗಡೆ ಆಗಿರೋ ಸಾಫ್ಟ್ ಇನ್ಫ್ಲಮೇಟರಿ ಪ್ರಾಸೆಸ್ಗೆ ಸಾಫ್ಟ್ ಟಿಶ್ಯೂ ಅಂದ್ರೆ ಮಾಂಸಖಂಡಕ್ಕೆಲ್ಲ ಒಳಗಡೆ ಡ್ಯಾಮೇಜ್ ಮಾಡಿ ಅದರಿಂದ ನೋವು ಬರುತ್ತೆ. ಸೊ ದ ಮೋಸ್ಟ್ ಕಾಮನ್ ಪ್ರಕ್ರಿಯೆ ಏನಂದ್ರೆ ನಾರ್ಮಲ್ ಆಗಿ ಪೇನ್ ಕಿಲ್ಲರ್ ಮಾತ್ರೆಗಳೆಲ್ಲ ತಿಂತಾರೆ, ಅದು ಟೆಂಪರರಿ ರಿಲೀಫ್ ಕೊಡುತ್ತೆ ಅಂಡ್ ಅದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಇರಬಹುದು. ಇಂತಹ ಸಂದರ್ಭಗಳಲ್ಲಿ ಇದಕ್ಕೆ ಫಿಸಿಯೋಥೆರಪಿಗೆ ಮುಂಚೆ ಇವಾಗ ಸಾಮಾನ್ಯ ಕಾಲ್ ನೋವು, ಜಾಯಿಂಟ್ ಪೇನ್ ಬಂತು ಅಂದ್ರೆ ನಮ್ಮ ಆರ್ಥೋಪೆಡಿಕ್ಸ್ ಹತ್ರ ಹೋಗ್ತಾರೆ, ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ಈ ಟ್ರೀಟ್ಮೆಂಟ್ ಅಂತ ಬರ್ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ಏನ್ ಟ್ರೀಟ್ ಮಾಡ್ತೀರಾ ನೀವು, ಯಾವ ತರ ಮಾಡ್ತೀರಾ? ಸೊ ನಾರ್ಮಲಿ ನಿಮ್ಗೆ ಜಾಯಿಂಟ್ ಪ್ರಾಬ್ಲಮ್ಸ್ ಬರುವಾಗ ಪಾಪ್ಯುಲರ್ ಪ್ರೊಫೆಷನ್ ಆರ್ಥೋಪೆಡಿಕ್ ಹತ್ರ ಹೋಗ್ತಾರೆ. ಸೊ ಆರ್ಥೋಪೆಡಿಕ್ ಸರ್ಜನ್ ವಿಲ್ ಡಿಸೈಡ್ ಮಾಡ್ತಾರೆ ಅವರು ಇದಕ್ಕೆ ಸರ್ಜರಿ ಮಾಡಬಹುದಾ, ಇಲ್ಲಾಂದ್ರೆ ವಿತೌಟ್ ಸರ್ಜರಿ ಬೈ ಫಿಸಿಯೋಥೆರಪಿಯಿಂದ ಸರಿ ಮಾಡಬಹುದಾ ಅಂತ ಹೇಳಿ. ಸೊ ಆರ್ಥೋಪೆಡಿಕ್ ಸರ್ಜನ್ ಮತ್ತೆ ಫಿಸಿಯೋಥೆರಪಿಸ್ಟ್ ಇಬ್ರು ಡಿಸ್ಕಸ್ ಮಾಡಿಕೊಂಡು, ಸೊ ಈ ಫಿಸಿಯೋಥೆರಪಿಯಿಂದ ಸರಿ ಮಾಡಬಹುದಾ ಅಂತಂದ್ರೆ ಆರ್ಥೋಪೆಡಿಕ್ ಪೇಷಂಟ್ ಗೆ ಸಜೆಸ್ಟ್ ಮಾಡ್ತಾರೆ ಫಿಸಿಯೋಥೆರಪಿಸ್ಟ್ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ. ದೆನ್ ಫಿಸಿಯೋಥೆರಪಿಸ್ಟ್ ಯಾವ ತರ ಟ್ರೀಟ್ಮೆಂಟ್ ಕೊಡಬೇಕು, ಏನ್ ಮಾಡಬೇಕು ಅಂತ ಹೇಳಿ ಫಿಸಿಯೋಥೆರಪಿಸ್ಟ್ ಒಂದು ಪ್ರೋಗ್ರಾಮ್ ಮಾಡಿಕೊಂಡು ಅದನ್ನು ಫಿಸಿಯೋಥೆರಪಿ ಚಿಕಿತ್ಸಾ ನಾರ್ಮಲಿ 15 days to 3 months. ಅಂದ್ರೆ ಇದು 3 ತರನು ಕೊಡಬಹುದಾ? ಎಲೆಕ್ಟ್ರೋ ಟೈಪ್, ಆಮೇಲೆ ಮ್ಯಾನ್ಯುಯಲ್ ಟೈಪ್, ಡೆಫಿನೆಟ್ಲಿ ಎಲ್ಲ ಟೆಕ್ನಿಕ್ಸ್ ಒಟ್ಟಿಗೆ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ಟೆಕ್ನಿಕ್ ಇಂಪಾರ್ಟೆಂಟ್ ಅನ್ನೋದು ಫಿಸಿಯೋಥೆರಪಿಸ್ಟ್ ಅಸೆಸ್ಮೆಂಟ್ ಅಲ್ಲಿ ಡಿಸೈಡ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಹಾಗೆ ಒಂದು ಬಹಳ ಮುಖ್ಯವಾದ ಅಂಶ ಅಂತಂದ್ರೆ ಆರ್ಥೋಪೆಡಿಕ್ ಸರ್ಜನ್ ಹೇಳ್ತಾರೆ ನೀವು ಸರ್ಜರಿ ಏನ್ ಬೇಕಾಗಿಲ್ಲ, ನೀವು ಫಿಸಿಯೋಥೆರಪಿ ಮಾಡ್ಕೊಳ್ಳಿ ಅಂತ. ಎಷ್ಟೋ ಸರಿ ಅವಾಗ ನೀವು ಫಿಸಿಯೋಥೆರಪಿ ಮಾಡ್ತೀರಾ, ಸರ್ಜರಿ ಬೇಕು ಅಂತ ಹೇಳಿದ್ರೆ ಸರ್ಜರಿ ಮಾಡಿದ್ಮೇಲೂ ಕೂಡ ನೀವು ಫಿಸಿಯೋಥೆರಪಿ ಮಾಡಿ ಅವ್ರನ್ನ ಸರಿ ಮಾಡ್ತೀರಾ. ಆಫ್ಟರ್ ಸರ್ಜರಿ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ದಿಸ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್. ಸರ್ ಹಾಗೆ ಇವಾಗ ಈ ಫಿಸಿಯೋಥೆರಪಿಗೂ ವ್ಯಾಯಾಮ ಅಂತ ಹೇಳ್ತೀವಲ್ಲ, ಎಕ್ಸರ್ಸೈಸ್, ಇವೆರಡಕ್ಕೂ ಏನಾದ್ರು ಡಿಫರೆನ್ಸ್ ಇದೆಯಾ ಅಥವಾ ಒಂದೇನಾ, ಹೇಗೆ? ಅಂದ್ರೆ ಎಕ್ಸರ್ಸೈಸ್ ಅನ್ನೋದು ಒಂದು ಪಾರ್ಟ್ ಆಫ್ ಫಿಸಿಯೋಥೆರಪಿ ಟೆಕ್ನಿಕ್. ಅಂದ್ರೆ ಎಕ್ಸರ್ಸೈಸ್ ಥೆರಪಿ ಅಂತ ನಾನು ನಿಮ್ಗೆ ಹೇಳಿದಿನಲ್ಲ, ಎಕ್ಸರ್ಸೈಸ್ ಥೆರಪಿ ಅನ್ನೋದು ದಟ್ ಈಸ್ ಒನ್ ಆಫ್ ದ ಟೆಕ್ನಿಕ್ ಇನ್ ಫಿಸಿಯೋಥೆರಪಿ. ಅಂಡ್ ಫಿಸಿಯೋಥೆರಪಿಸ್ಟ್ ಈಸ್ ಲೈಕ್ ಒನ್ ಆಫ್ ದ ಒಂದು ಅಥಾರಿಟಿ ತರ ಎಕ್ಸರ್ಸೈಸ್ ಟೆಕ್ನಿಕ್ಸ್ ಅಲ್ಲಿ. ಸೊ ಫಿಟ್ನೆಸ್ ಇಂಡಸ್ಟ್ರಿ ಅಲ್ಲಾಗ್ಲಿ, ಈವನ್ ಪೋಸ್ಟ್ ಆಪರೇಟಿವ್ ಕಂಡೀಷನ್ಸ್ ಅಲ್ಲಾಗ್ಲಿ, ಈವನ್ ಜನರಲ್ ವೆಲ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಾಗ್ಲಿ, ಸೊ ಫಿಸಿಯೋಥೆರಪಿಸ್ಟ್ ಕರೆಕ್ಟ್ ಆಗಿ ನಿಮ್ಗೆ ಯಾವ ತರ ಎಕ್ಸರ್ಸೈಸ್ ಎಂತೆಂಥ ಕಂಡೀಷನ್ಗಳಲ್ಲಿ ಎಷ್ಟು ಮಟ್ಟಿಗೆ ಮಾಡಬೇಕು ಅನ್ನೋದು ಫಿಸಿಯೋಥೆರಪಿಸ್ಟ್ ವಿಲ್ ಗೈಡ್ ಯು ಇನ್ ರೈಟ್ ವೇ. ಇವಾಗ ಈ ಫಿಸಿಯೋಥೆರಪಿ ಸರ್ಜರಿ ಆದ ಸಂದರ್ಭಗಳಲ್ಲಿ ಬೇಕು ಅಂತೀವಿ. ಅಂದ್ರೆ ಇದು ಬರೀ ಮೂಳೆಗೆ ಸಂಬಂಧಪಟ್ಟಂತದ್ದೇ, ಸ್ನಾಯುಗಳಿಗೆ ಸಂಬಂಧಪಟ್ಟಂತ ಸರ್ಜರಿನ, ಅಥವಾ ಇವಾಗ ಬೇರೆ ಯಾವುದೋ ಒಂದು ಸರ್ಜರಿಗಳಾಗಿರುತ್ತೆ ಅನ್ಕೊಳ್ಳೋಣ, ಒಂದು ಹರ್ನಿಯಾ ಸರ್ಜರಿ ಆಗಿರುತ್ತೆ ಅನ್ಕೊಳ್ಳೋಣ, ಅಂತ ಟೈಮ್ನಲ್ಲಿ ಫಿಸಿಯೋಥೆರಪಿ ಬೇಕಾಗತ್ತಾ? ಹೆರ್ನಿಯಾ ಸರ್ಜರಿ ಆದ್ಮೇಲೆ ಡೈರೆಕ್ಟ್ಲಿ ಫಿಸಿಯೋಥೆರಪಿ ಬೇಕಾಗಲ್ಲ, ಬಟ್
ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ ಅಂತ ಕೆಲವುದಿದೆ. ಅಂದ್ರೆ ಈಗ ಹರ್ನಿಯಾ ಸರ್ಜರಿ ಮಾಡುವಾಗ ಈವನ್ ಡ್ಯೂ ಟು ಎನಸ್ಥೀಶಿಯಾ ಆಗ್ಲಿ ಅದಾಗ್ಲಿ ಈವನ್ ಪೋಸ್ಟ್ ಆಪರೇಟಿವ್ ನಿಮೋನಿಯಾ ಅಂತ ಬರುತ್ತೆ. ಸೊ ಅಲ್ಲಿ ಕಾರ್ಡಿಯೋಪಲ್ಮರಿ ಫಿಸಿಯೋಥೆರಪಿ ಅವಶ್ಯಕತೆ ಆಗ್ಬೋದು. ಅಂದ್ರೆ ಫಿಸಿಯೋಥೆರಪಿಗೂ ಈ ಸರ್ಜರಿಗೂ ತುಂಬಾ ಸಂಬಂಧ ಇದೆ, ಹತ್ರ ಸಂಬಂಧ ಇದೆ. ಡೆಫಿನೆಟ್ಲಿ. ಸೊ ಇದು ಫಿಸಿಯೋಥೆರಪಿ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಯಾವುದೇ ಬಂದಿದಾದ್ರೂ. ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ ನಿ ಬಹಳ ಕಡಿಮೆ ಮಾಡುತ್ತೆ. ಆಮೇಲೆ ಇನ್ನೊಂದು ನೀವು ಹೇಳಿದ್ರಿ ಮಕ್ಕಳಿಗೆ. ಹೌದು, ಮಕ್ಕಳಿಗೆ ಯಾವ ತರ ನೀವು ಫಿಸಿಯೋಥೆರಪಿ ಮಾಡಿಸ್ತೀರಾ? ಎಸ್ ಸರ್, ಪಿಡಿಯಾಟ್ರಿಕ್ ಫಿಸಿಯೋಥೆರಪಿ ಅನ್ನೋದು ಅದರಲ್ಲಿ ಫಿಸಿಯೋಥೆರಪಿ ಗ್ರಾಜುಯೇಷನ್ ಆದಮೇಲೆ ಒಂದು ಸ್ಪೆಷಲ್ ಕೋರ್ಸೇ ಇದೆ. ಪಿಡಿಯಾಟ್ರಿಕ್ ಫಿಸಿಯೋಥೆರಪಿ ಅಂದ್ರೆ ಕಾಮನ್ಲಿ ನಾವು ನೋಡ್ತಾ ಇರ್ತೀವಲ್ವ ಸರ್, ಕ್ಲಬ್ ಫೂಟ್ ಅಂದ್ರೆ ಕಾಂಜನೈಟಲ್ ಟ್ಯಾಲಿಪಸಿಕ್ ವ್ಯಾರಸ್ ಅಂತೀವಿ, ಕ್ಲಬ್ ಫೂಟ್ ಆಗ್ಲಿ, ಇಲ್ಲಂದ್ರೆ ಸೆರಿಬ್ರಲ್ ಪ್ಯಾಲ್ಸಿ ಅಂತ ಕರಿತೀವಿ. ಸೆರಿಬ್ರಲ್ ಪ್ಯಾಲ್ಸಿ ಅಂದ್ರೆ ಡಿಲೇಡ್ ಮೈಲ್ ಸ್ಟೋನ್ಸ್. ಮಗು 3 ವರ್ಷ ಆದ್ಮೇಲೇನು ಇನ್ನೂ ನಡೆಯಕ್ ಆಗ್ತಾ ಇಲ್ಲ, ನನ್ನ ಮಗು ಈ ಏಜ್ ಅಲ್ಲಿ ಇನ್ನೂ ನೆಕ್ ಕಂಟ್ರೋಲ್, ಹೆಡ್ ಕಂಟ್ರೋಲ್ ಬರ್ಲಿಲ್ಲ ಅಂತ ಹೇಳಿ ತಾಯಿ ಆಗ್ಲಿ ಇಲ್ಲಂದ್ರೆ ದೊಡ್ಡವರಾಗ್ಲಿ ಮನೆಯಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅದು ಗೊತ್ತಾಗಿದ ತಕ್ಷಣ ಪಿಡಿಯಾಟ್ರಿಷಿಯನ್ ಹತ್ರ ಹೋಗಿ ತೋರಿಸ್ಕೊಂಡು ಅವ್ರಿಗೆ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಇದೆ ಅಂತ ಡಿಟೆಕ್ಟ್ ಮಾಡಿ ಫಿಸಿಯೋಥೆರಪಿಸ್ಟ್ ಹತ್ರ ಕಳಿಸ್ತಾರೆ. ಸೊ ಈ ಸ್ಪಾಸ್ಟಿಸಿಟಿ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಈ ಸೆರಿಬ್ರಲ್ ಪ್ಯಾಲ್ಸಿ ಪೇಷಂಟ್ಗಳಿಗೆ ಸ್ಪಾಸ್ಟಿಸಿಟಿ ಎಫೆಕ್ಟ್ ಆಗುತ್ತೆ, ತುಂಬಾ ಟೈಟ್ ಆಗ್ಬಿಡುತ್ತೆ ಮಸಲ್ಸ್ ಎಲ್ಲ. ಸೊ ಅಂತ ಕೇಸಸ್ ಅಲ್ಲಿ ಲಾಂಗ್ ಟರ್ಮ್ ಫಿಸಿಯೋಥೆರಪಿ ಅಂಡ್ ರಿಹ್ಯಾಬಿಲಿಟೇಷನ್ ತುಂಬಾ ಇಂಪಾರ್ಟೆಂಟ್. ನಾನು ತುಂಬಾ ಪೇಷಂಟ್ಸ್ ಅಲ್ಲಿ ನನ್ನ ಪರ್ಸನಲ್ ಪ್ರಾಕ್ಟೀಸ್ ಅಲ್ಲಿ ಏನ್ ನೋಡಿದ್ರೆ ಅಂದ್ರೆ, ಸರ್ ಕರೆಕ್ಟ್ ಆಗಿ ನೀವು ಇಲ್ಲಿ ಬಂದ ಮೇಲೆ ನನಗೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕರೆಕ್ಟ್ ಕೊಡ್ತಿದ್ರ, ಮೊದಲೆಲ್ಲ ಸುಮ್ನೆ ಮನೇಲಿ ಎಕ್ಸರ್ಸೈಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಬಟ್ ಇಲ್ಲ ಸರ್ ಬರೀ ಎಕ್ಸರ್ಸೈಸ್ ಮಾಡಿದ್ರೆ ಇದಕ್ಕೆ ಆಗಲ್ಲ. ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅಲ್ಲಿ ಎಷ್ಟೋ ಟೆಕ್ನಿಕ್ಸ್ ಇದೆ, ಎಷ್ಟೋ ಮೊಡಾಲಿಟೀಸ್ ಇದೆ, ಇದನ್ನೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೇನೆ ನನಗೆ ರಿಸಲ್ಟ್ಸ್ ಕಾಣಿಸ್ತಾ ಇದೆ. ಯಾಕಂದ್ರೆ ರೈಟ್ ಟೈಮ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಟೆಕ್ನಿಕ್ಸ್ ಯು ಆರ್ ಪ್ಲೇಯಿಂಗ್, ನೀವು ಒಂದು ಮಗು ಭವಿಷ್ಯ ಫ್ಯೂಚರ್ ಎಲ್ಲ ಹಾಳಾಗುತ್ತೆ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಇದರಲ್ಲಿ 2 ಅಂಶಗಳು ನಾನು ಗಮನಿಸಿದ್ದು. ಒಂದು, ಹುಟ್ಟಿದಂತಹ ಮಕ್ಕಳಲ್ಲಿ ಏನಾದ್ರೂ ನ್ಯೂನತೆಗಳಿದ್ರೆ ಫಿಸಿಯೋಥೆರಪಿ ಮೂಲಕ ಕೂಡ ಸರಿಪಡಿಸಬಹುದು ಅನ್ನೋದೊಂದು. ಆಮೇಲೆ ಇನ್ನೊಂದು, ಸೂಕ್ತ ಫಿಸಿಯೋಥೆರಪಿ ತಂತ್ರಜ್ಞರ ಮೂಲಕ ಅವ್ರ ಗೈಡೆನ್ಸ್ ಇಂದ ಈ ಫಿಸಿಯೋಥೆರಪಿ ಮಾಡ್ಕೊಂಡ್ರೆ ಮಾತ್ರ, ಸಕಾಲದಲ್ಲಿ ಮಾಡ್ಕೊಂಡ್ರೆ ಅದು ಸೂಕ್ತವಾಗಿ ಚಿಕಿತ್ಸೆ ಫಲಕಾರಿಯಾಗುತ್ತೆ. ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಹಾಗಾಗಿ ಫಿಸಿಯೋಥೆರಪಿ ತಜ್ಞರ ಮೂಲಕನೇ ಮಾಡ್ಬೇಕು. ಆಮೇಲೆ ಇನ್ ಕೆಲವ್ರು ಮಾಡ್ತಾರೆ, ನನ್ಗೇನೋ ನೀವು ಒಂದು ಎಕ್ಸರ್ಸೈಸ್ ಹೇಳ್ಕೊಟ್ಟಿರ್ತೀರ, ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಮಾಡಿರ್ತಾರ, ನನ್ನ ಸ್ನೇಹಿತಂಗೆ ಏನಾದ್ರು ಒಂದು ಆತರ ಆಯ್ತು ಅಂದ್ರೆ ನನಗೆ ಈ ತರ ಹೇಳಿದ್ರು ಕೂಡ ನೀನು ಹಿಂಗೆ ಮಾಡು ಅಂತ ನಾವು ಹೇಳೋದ್ ಬರುತ್ತೆ. ಅದು ತಪ್ಪು. ಯಾಕೆಂದ್ರೆ ಒಬ್ಬೊಬ್ಬರ ಶರೀರಕ್ಕೂ ಬೇರೆ ಬೇರೆ, ಅವರೊಬ್ಬೊಬ್ಬರ ಸಮಸ್ಯೆಗಳಿಗೂ ಬೇರೆ ಬೇರೆ. ಹೌದು, ಎಸ್. ಈಗ ಒಂದು ಚಿಕ್ಕ ಉದಾಹರಣೆ ಹೇಳ್ಬೋದು ನಾನು. ಬೆನ್ನು ನೋವು ತಗೊಳ್ಳಿ, ಬ್ಯಾಕ್ ಪೇನ್ ತಗೊಳ್ಳಿ. ಬ್ಯಾಕ್ ಪೇನ್ ಅಂದ್ರೆ ಬ್ಯಾಕ್ ಪೇನ್ಗೂ ಕಾರಣಗಳು ದೇರ್ ಆರ್ ಮೆನಿ ರೀಸನ್ಸ್, ತುಂಬಾ ಕಾರಣಗಳಿದೆ. ಒಂದು ಮಸಲ್ ಆರಿಜಿನ್ ಇರ್ಬೋದು, ಅಂದ್ರೆ ಮಾಂಸದಿಂದ ಕಾರಣ ಇರ್ಬೋದು, ಇಲ್ಲಾಂದ್ರೆ ಡಿಸ್ಕ್ ಪ್ರಾಬ್ಲಮ್ ಆಗ್ಲಿ, ಇಲ್ಲಾಂದ್ರೆ ನ್ಯೂರೋ ಕಂಪ್ರೆಷನ್, ನರ್ವ್ ಕಂಪ್ರೆಷನ್ ಆಗ್ಲಿ, ನರ ಕಂಪ್ರೆಸ್ ಆಗೋದ್ರಿಂದ ಆಗ್ಲಿ. ಸೊ ಈ ತರ ತುಂಬಾ ಕಾರಣಗಳಿದೆ. ಈ ಪ್ರಾಬ್ಲಮ್ ಅಲ್ಲಿ ಮಾಡೋ ಎಕ್ಸರ್ಸೈಸಸ್ ಆ ಪ್ರಾಬ್ಲಮ್ ಅಲ್ಲಿ ಮಾಡಬಾರ್ದು. ಇಲ್ಲಾಂದ್ರೆ ಸ್ಪಾಂಡೆಲೋಲೆಸ್ಥಿಸಿಸ್ ಅಂತ ಒಂದು ಕಂಡೀಷನ್ ಇದೆ ಸ್ಪೈನ್ ಅಲ್ಲಿ. ಸೊ ಈ ತರ ಒಂದೊಂದು ಕಂಡೀಷನ್ ಅಲ್ಲಿ ಒಂದೊಂದು ಎಕ್ಸರ್ಸೈಸ್ ಮಾತ್ರನೇ ಮಾಡಬೇಕು. ಸರ್, ತಾವು ಸ್ಪೈನ್ ಅಂತ ಹೇಳಿದ ತಕ್ಷಣ ನನಗೆ ಅನಿಸ್ತು, ಈ ಬೆನ್ನು ಹುರಿ ಅಂತ ಏನ್ ಹೇಳ್ತೀವಿ, ಬ್ಯಾಕ್ ಬೋನ್ ಅಂತ ಏನ್ ಹೇಳ್ತೀವಿ, ಎಷ್ಟು ಸರಿ ಬೆನ್ನು ನೋವು ಬಂತು, ನಂಗೆ ಸೊಂಟ ನೋವು ಬಂತು, ಕುತ್ತಿಗೆ ನೋವು ಬಂತು ಅಂತ ಸಾಮಾನ್ಯ ಕೇಳಿದ್ರೆ ನೀನ್ ಕೂತ್ಕೊಳ್ಳೋ ಪಾಶ್ಚರ್ ಸರಿ ಇಲ್ಲ ಅಂತ. ಏನ್ ಸರ್ ಇದು ಪಾಶ್ಚರ್ ಅಂದ್ರೆ ಏನು, ಏನ್ ನಾವು ಪಾಲಿಸ್ಬೇಕು? That is very important actually. So mostly ನೀವಿಲ್ಲಿ ಚಿತ್ರದಲ್ಲಿ ನೋಡಬಹುದು, ನಮ್ಮ ದೇಹದಲ್ಲಿ ನಥಿಂಗ್ ಈಸ್ ಸ್ಟ್ರೈಟ್, ಅಂಕುಡೊಂಕೆ ಜಾಸ್ತಿ. ಸೊ ಇಲ್ಲಿ ನೋಡಿ, ಸರ್ವೈಕಲ್ ಲೋಡೋಸಿಸ್ ಇದೆ, ಅಂದ್ರೆ ಸರ್ವೈಕಲ್ ಸ್ಪೈನ್ ಈ ತರ ಕರ್ವೇಚರ್ ಇದೆ ಸರ್ವೈಕಲ್ ಸ್ಪೈನ್ ಅಲ್ಲಿ. ಮತ್ತೆ ಥೊರಾಸಿಕ್ ಸ್ಪೈನ್ ಅಲ್ಲಿ ಈ ತರ ಕರ್ವೇಚರ್ ಇದೆ, ಕೈಫೋಸಿಸ್ ಅಂತೀವಿ. ದೆನ್ ಇಲ್ಲಿ ಲಂಬಾರ್ ಲೋಡೋಸಿಸ್ ಅಂತೀವಿ. ಸೊ ದ ಸ್ಪೈನ್ ಈಸ್ ಇನ್ ದಿಸ್ ಶೇಪ್, ಈ ಶೇಪ್ ಅಲ್ಲಿ ಇದೆ. ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಕೂತ್ಕೊಂಡು ಪೊಸಿಷನ್ ಅಲ್ಲಿ ಆಗ್ಲಿ, ವಿ ಆರ್ ನಾಟ್ ಸಿಟ್ಟಿಂಗ್ ಇನ್ ಅ ರೈಟ್ ಪೋಸ್ಚರ್. ನಾವು ಯಾವಾಗಲೂ ಒಂದು ಕರೆಕ್ಟ್ ಪೋಸ್ಚರ್ ನಾವು ಸೆಲೆಕ್ಟ್ ಮಾಡಲ್ಲ. ನಾವು ಯಾವ ತರ ಈ ಕಡೆ ಬಗ್ಗೋದು, ಆ ಕಡೆ ಬಗ್ಗೋದು, ಈ ತರ ಎಲ್ಲ ಮಾಡಿ ಏನಾಗುತ್ತಂದ್ರೆ, ಇನಿಷಿಯಲಿ ಅದೇ ಹೇಳಿದ್ನಲ್ಲ, ಮಸಲ್ ಸ್ಟ್ರೈನ್ ಅನ್ನೋದು ಶುರು ಆಗುತ್ತೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ. ಅದೇ ಮಸಲ್ ಸ್ಟ್ರೈನ್ ನಾವು ಕೇರ್ ತಗೊಂಡಿಲ್ಲ ಅಂದ್ರೆ ಇಟ್ ಮೇ ಲೀಡ್ ಟು ಸ್ಪಾಂಡೆಲೋಸಿಸ್ ಆಗುತ್ತೆ ಸೆಕೆಂಡ್ ಸ್ಟೆಪ್ ಅಲ್ಲಿ. ಸ್ಪಾಂಡೆಲೋಸಿಸ್ ನಾವು ಕೇರ್ ತಗೊಂಡಿಲ್ಲ ಅಂದ್ರೆ ಡಿಸ್ಕ್ ಪ್ರಾಬ್ಲಮ್ ಆಗ್ಬೋದು, ಡಿಸ್ಕ್ ಪ್ರಾಬ್ಲಮ್ ಆದ್ಮೇಲೆ ಸ್ಪಾಂಡೆಲೋಲೆಸ್ಥಿಸಿಸ್ ಆಗ್ಬೋದು. ಸೊ ಈ ತರ ತುಂಬಾ
ಕಾಂಪ್ಲಿಕೇಶನ್ಸ್ ನೀವು ಇನ್ವೈಟ್ ಮಾಡ್ತೀರ. ಸೊ ಬೇಸಿಕಲಿ ಪೋಸ್ಚರಲ್ ಅವೇರ್ನೆಸ್ ನೀವು ಕೇರ್ ತಗೊಂಡ್ರೆ ನೀವು ಎಷ್ಟೋ ಕಂಡೀಷನ್ಸ್ ನೀವು ಅವಾಯ್ಡ್ ಮಾಡಬಹುದು ಸರ್. ಹಾಗೇನೆ ಇವಾಗ ಸಾಮಾನ್ಯವಾಗಿ ಆಫೀಸಲ್ಲಿ ಕುತ್ಕೊಂಡು ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋರು ಜಾಸ್ತಿ ಇರ್ತಾರೆ. ಇತ್ತೀಚೆಗೆ ನಮ್ಮ IT BT ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ಈ ಕಾಲ್ ಸೆಂಟರ್ ಗಳಲ್ಲಿ ಕಂಟಿನ್ಯೂಸ್ ಕುತ್ಕೊಂಡಿರ್ತಾರೆ. ಅವ್ರು ಕೂತ್ಕೊಳ್ಳೋ ಪಾಸ್ಚರ್ ಹೆಂಗಿದ್ರೆ ಒಳ್ಳೇದು. ಆಮೇಲೆ ಆಫೀಸಲ್ಲಿ ಹೈಯರ್ ಪೊಸಿಷನ್ ಇರೋ ಆಫೀಸರ್ಸ್ ಪಾಪ ಕಂಟಿನ್ಯೂಸ್ ಕೂತಿರ್ತಾರ, ಬರೀ ಡೆಸ್ಕ್ ವರ್ಕ್ ಇರುತ್ತೆ. ಸೊ ಅದರಿಂದನೂ ಕೂಡ ಕೆಲಸ ಮಾಡಿದ್ರೆ ಜಾಸ್ತಿ ಏನೋ ಸ್ಟ್ರೈನ್ ಮಾಡ್ಕೊಂಡ್ರೆ ಬೆನ್ನು ನೋವು ಅಂತ ಕೆಲವ್ರು ಹೇಳಿದ್ರೆ, ಕೆಲವ್ರು ಕೂತಿದ್ರೆ ಬೆನ್ನು ನೋವು ಸೊಂಟ ನೋವು ಬರುತ್ತೆ. ಅದಕ್ಕೆ ಯಾವ ತರ ಇದು ಮಾಡ್ಬೇಕು ಸರ್? ಇದರಲ್ಲಿ ಏನಂದ್ರೆ ಮೇನ್ ನೀವು ಬಾಡಿನ ಮಸಲ್ ನೀವು ನಾನ್ ಸ್ಟಾಪ್ ಆಗಿ ಫಾರ್ 10 hours ನೀವು ಸ್ಟ್ರೈನ್ ಮಾಡಿದ್ರೆ ಏನಾಗುತ್ತಂದ್ರೆ ಆ ಕಂಪ್ಲೀಟ್ಲಿ ಆ ಮಸಲ್ ಸ್ಟ್ರೈನ್ ಆಗಿ ನೆಕ್ಸ್ಟ್ ಪೋಸ್ಟರಲ್ ಚೇಂಜಸ್. ಅದಕ್ಕೆ ನಾವು ಮಲ್ಟಿನ್ಯಾಷನಲ್ ಕಂಪನೀಸ್ ಅಲ್ಲಿ ಪೋಸ್ಟರಲ್ ಅವೇರ್ನೆಸ್ ಕ್ಯಾಂಪ್ಸ್ ಅಂತ ನಡೆಸ್ತೀವಿ. ಪೋಸ್ಟರಲ್ ಅವೇರ್ನೆಸ್ ಕ್ಯಾಂಪ್ಸ್ ಅಂದ್ರೆ ಈ ನಿಮ್ಮ ಪೋಸ್ಟರ್ ನೀವು ಅನ್ವಾಂಟೆಡ್ ಮಸ್ಕ್ಯುಲರ್ ಸ್ಟ್ರೈನ್ ಅವಾಯ್ಡ್ ಮಾಡೋದು, ಅದೇ ಎರ್ಗೊನಾಮಿಕ್ಸ್ ಅಂತ ಕರಿತೀವಿ ನಾವು. ಮೋಸ್ಟ್ ಕಾಮನ್ ಆಗಿ ನಾವು RSI ಅಂತ ಕರಿತೀವಿ, ರೆಪಿಟೇಟಿವ್ ಸ್ಟ್ರೆಸ್ ಇಂಜರಿ. ಅಂದ್ರೆ ರಿಸ್ಟ್ ಪೇನ್ ಆಗ್ಲಿ, ಫಿಂಗರ್ ಜಾಯಿಂಟ್ ಪೇನ್ಸ್ ಆಗ್ಲಿ, ನೆಕ್ ಪೇನ್ ಆಗ್ಲಿ, ಬ್ಯಾಕ್ ಪೇನ್ ಆಗ್ಲಿ. ಸೊ ರಿಪಿಟೇಟಿವ್ ಸ್ಟ್ರೆಸ್ ಇಂಜರೀಸ್ ನಾವು ತುಂಬಾ ಕಾಮನ್ ಆಗಿ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ. ಹಾಗೆ ಕಾರ್ಯಕ್ರಮದ ವೇಳೆ ಮುಗಿತಾ ಇರೋದ್ರಿಂದ ನಮ್ಮ ಮಹಿಳೆಯರು ನಮ್ಮ ಇವತ್ತಿನ ದಿನನಿತ್ಯದ ಪ್ರತಿಯೊಬ್ಬರ ಬಾಳಿನಲ್ಲೂ ಮಹಿಳೆಯರು ನಮಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಗೃಹಿಣಿಯರು ಇರ್ತಾರೆ, ಕಚೇರಿಗಳಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೂ ಅನೇಕ ರೀತಿಯ ಸಮಸ್ಯೆಗಳಿರುತ್ತೆ. ಫಿಸಿಯೋಥೆರಪಿ ಮಹಿಳೆಯರಿಗೆ ಅದೆಷ್ಟು ಪ್ರಾಮುಖ್ಯತೆ ಹೊಂದಿದೆ? ಮಹಿಳೆಯರಿಗಂದ್ರೆ ನಾನು ಪ್ರಿವೆಂಟಿವ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಜೆಷನ್ ಕೊಡ್ಬೋದು. ಅಂದ್ರೆ ಮೋಸ್ಟ್ಲಿ ಆಸ್ಟ್ರಿಯೋ ಆರ್ಥರೈಟಿಸ್ ಆಗಲಿ, ಬ್ಯಾಕ್ ಪ್ರಾಬ್ಲಮ್ಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಆಗಲಿ, ಎನಿ ಪ್ರಾಬ್ಲಮ್ಗೆ ನೀವು ಪ್ರಿವೆಂಟಿವ್ ಬೇಸಿಕಲಿ ಮೂವ್ ಯುವರ್ ಜಾಯಿಂಟ್ಸ್ 20 times a day. ಎಲ್ಲ ಜಾಯಿಂಟ್ಸ್, ದೇಹದಲ್ಲಿರೋ ಜಾಯಿಂಟ್ಸ್ 20 times a day ಮೂವ್ ಮಾಡಿ, ದೆನ್ ಬಿ ಹೆಲ್ದಿ ಅಂಡ್ ಕೀಪ್ ಆನ್ ವಾಕಿಂಗ್ ಬಟ್ ವಿತೌಟ್ ಟಾಕಿಂಗ್. ಆಹಾರ ವಿಹಾರ ಇದ್ರಲ್ಲೆಲ್ಲ ಇರಬೇಕು, ಮತ್ತೆ ಸೂಕ್ತ ತಜ್ಞರನ್ನು ಮೀಟ್ ಮಾಡ್ಬೇಕು. ಫಿಸಿಯೋಥೆರಪಿ ಅಗತ್ಯ ಇದ್ರೆ ಅದನ್ನ ಮಾಡಿಸ್ಕೊಳ್ಳೋದು ಒಳ್ಳೇದು. ಸರ್, ಒಟ್ಟಾರೆ ನಮ್ಮ ಎಲ್ಲ ವೀಕ್ಷಕರಿಗೆ 2 ಕಿವಿ ಮಾತು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ರೈಟ್ ಆಕ್ಷನ್ ಅಟ್ ರೈಟ್ ಟೈಮ್. ಅಂದ್ರೆ ಏನಾದ್ರೂ ಆಗ್ಲಿ, ಎಸ್ಪೆಷಲಿ ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಸ್, ದೇಹದಲ್ಲಿ ಜಾಯಿಂಟ್ ಪೇನ್ ಆಗಲಿ, ಮಸಲ್ ಪ್ರಾಬ್ಲಮ್ ಆಗಲಿ, ಇದು ಬರೀ ಸ್ಮಾಲ್ ಪ್ರಾಬ್ಲಮ್ ತಾನೆ, ಬೆನ್ನು ನೋವು ತಾನೆ, ಚಿಕನ್ ನೆಕ್ ಪೇನ್ ತಾನೆ ಅಂತ ಹೇಳಿ ಸುಮ್ಮನೆ ಆಯಿಂಟ್ಮೆಂಟ್ ಹಚ್ಕೊಂಡು ನೀವು ಮನೆಯಲ್ಲಿ ಕೂತ್ಕೊಂಡ್ರೆ ಇಟ್ ಮೇಲೆ ಇಟ್ಟು ಅದು ತುಂಬಾ ಡೇಂಜರಸ್ ಕಂಡೀಷನ್ಗೆ ಆಗ್ಬೋದು ಫ್ಯೂಚರ್ ಅಲ್ಲಿ. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇಫ್ ಯು ಟೇಕ್ ಸ್ಟೆಪ್, ಒಳ್ಳೆ ಸ್ಟೆಪ್ ತಗೊಂಡ್ರೆ ಯು ವಿಲ್ ಬಿ ಇನ್ ಎ ಸೇಫ್ ಸೈಡ್. ಸೊ ರೈಟ್ ಆಕ್ಷನ್ ಅಟ್ ದ ರೈಟ್ ಟೈಮ್. ವೀಕ್ಷಕರೇ, ಈ ಫಿಸಿಯೋಥೆರಪಿ ಚಿಕಿತ್ಸೆ ಅದೆಷ್ಟು ಮುಖ್ಯ ಪ್ರತಿಯೊಬ್ಬರಿಗೂ. ಯಾವುದೇ ಒಂದು ನೋವನ್ನು ಯಾವ ರೀತಿ ನಿವಾರಣೆ ಮಾಡಿರುತ್ತೆ, ಮತ್ತೆ ಫಿಸಿಯೋಥೆರಪಿಸ್ಟ್ನೇ ನಾವು ಕಾಂಟ್ಯಾಕ್ಟ್ ಮಾಡಿ ಹೇಗೆ ಸೂಕ್ತ ಚಿಕಿತ್ಸೆ ಪಡಿಬಹುದು. ಜೊತೆಗೆ ನಾವೇ ಡಿಸೈಡ್ ಮಾಡಿಕೊಂಡು ಈ ಫಿಸಿಯೋಥೆರಪಿಯನ್ನ ಬೇರೆಯವರಿಗೆ ಸಜೆಸ್ಟ್ ಮಾಡೋದು ಆ ತರ ಮಾಡಬಾರ್ದು. ಜೊತೆಗೆ ಮಹಿಳೆಯರು ಕೂಡ ಈ ಫಿಸಿಯೋಥೆರಪಿ ಚಿಕಿತ್ಸೆ ಬಗ್ಗೆ ಕೂಡ ತಿಳ್ಕೊಂಡಿರ್ಬೇಕು. ಅವರು ಕೂಡ ಈ ಒಂದು ಯಾವುದೇ ಒಂದು ತೊಂದರೆಗಳು ಬರೋಕ್ ಮುಂಚೆ ಇದನ್ನ ತಿಳ್ಕೊಂಡು ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಪಡೆದು ಆರೋಗ್ಯವಂತರಾಗಿರ್ಲಿ ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಇದುವರೆಗೂ ಈ ಫಿಸಿಯೋಥೆರಪಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮಗೆ ತಿಳಿಸಿದಂತಹ ಡಾಕ್ಟರ್ MR ಶೇಖರ್ ಬಾಬು ಅವರಿಗೆ ನಿಮ್ಮೆಲ್ಲರ ಪರವಾಗಿ, ದೂರದರ್ಶನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ಕಾರ. ಥ್ಯಾಂಕ್ ಯು.